ನಮಸ್ಕಾರ ಸ್ನೇಹಿತರೆ, ತ್ರಿಷಾ ಲಾಗ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಂಗೆ ಅದೇರಿ, ಆರಾಮದೇರಿ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಇದು ಬಂದುಬಿಟ್ಟು 2 ದಿನದ ವಿಡಿಯೋ ಆಗಿರ್ತೈತಿ. ಸೊ ಫಸ್ಟ್ ಟೈಮ್ ನಮ್ಮ ಮನೆಯವ್ರದ್ದು ಹೋಟೆಲ್ ಒಳಗೆ ಆರ್ಡ್ರ್ ಇತ್ತು. ಅಂದ್ರೇನು ಫಸ್ಟ್ ಟೈಮ್ ನಾವು ಹೋಗಿರೋದು. ಸೊ ಅವ್ರದ್ದು ಫಿಕ್ಸ್ ಹೋಟೆಲ್, ಯಾವಾಗಲೂ ಇಲ್ಲಿ ಆರ್ಡ್ರ್ ಇತ್ತಂದ್ರೆ ಇವರ ಮಾಡ್ತಾರೆ. ತುಂಬ ಚೆನ್ನಾಗಿ ರೆಡಿ ಕೊಡಾತಿದ್ರು. ಇವ್ರಿಗೆ ಒಂದು 4-5 ಜನ ಹುಡುಗರಂತರೂ ಬೇಕಾರಿ. ಹೀಗಾಗಿ ಹುಡುಗರೆಲ್ಲ ರೆಡಿ ಕೊಡಾತಿದ್ರೆ ನಮ್ಮ ಮನೆಯವರು ಸಹ ಬಂದರೆ ಹೊರಗಡೆ ಹೋಗಿದ್ವಿ, ಹಂಗೆ ನೋಡಿ ಹೋಗೋಣ ಬಾ ಅಂತಂದ್ರೆ ಬಂದ್ವಿ. ಇದೇ ಫಸ್ಟ್ ಟೈಮ್ ನಾನು ನಿಜವಾಗ್ಲೂ ಅವ್ರ ಕೆಲಸ ಇದು ನೋಡಿರೋದು. ಹೀಗಾಗಿ ಒಂಥರ ಏನೋ ಖುಷಿ ಅನ್ನಿಸ್ತು. ಸೊ ಹಂಗೆ ನೈಟ್ ಬಂದು ನಾ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿದೆ. ಬೆಳಗ್ಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ಅದಕ್ಕಾಗಿ ಮನೆಯಾಗೆಲ್ಲ ಪೂಜೆ ಮುಗಿಸ್ಕೊಂಡು ಬೇಗ ದೇವ್ರಿಗೆ ಹೋಗಿ ಬಂದ್ರಾಯ್ತು ಅಂತ ಹೇಳಿಬಿಟ್ಟು ರೆಡಿ ಆಗಿದ್ವಿ. ನೋಡಿರಿ, ನಾ ಈ ಥರ ಸಾರಿ ಹಾಕ್ಕೊಂಡಿನಿ. ಸೊ ಇದು ಬಂದುಬಿಟ್ಟು ವೆಡ್ಡಿಂಗಿಗೆ ಅಂತ ಏನು ತೊಗೊಂಡಿಲ್ಲ. ಸೊ ಮುಂಚೆ ತೊಗೊಂಡು ಇಟ್ಕೊಂಡಿದ್ದೆ. ಸೊ ವೆಡ್ಡಿಂಗಿಗೆ ಹಾಕ್ಕೊಂಡ್ರೆ ಆಯ್ತು ಅಂತ ಹೇಳಿಬಿಟ್ಟು ವೆಡ್ಡಿಂಗ್ ಹಾಕ್ಕೊಂಡಿನಿ ನೋಡಿರಿ. ಸೊ ಚೆನ್ನಾಗೈತಿ ಸೀರೆ ಅಂತ ಅನ್ನಿಸ್ತೈತಿ. ಆರೆಂಜ್ ಕಲರ್ ಆ್ಯಂಡ್ ಪಿಂಕ್ ಶೈನ್ ಕೊಡ್ತೈತಿ, ತುಂಬ ಚೆನ್ನಾಗೈತಿ. ಮನೆ ಹತ್ರ ಇರೋಂಥ ಲಕ್ಷ್ಮೀ ಗುಡಿಗೆ ಬಂದಿದ್ವಿ ನಾವು. ಏನು ದೂರ ಇಲ್ಲರಿ ಇದು ಮನೆಯಿಂದ. ಇದು ಆಲ್ಮೋಸ್ಟ್ ಇಲ್ಲಿ ಲಕ್ಷ್ಮೀ ಗುಡಿ ವೀಡಿಯೋಸ್ ಎಲ್ಲ ನೀವು ನೋಡಿರಿ. ಸೊ ಇದೇ ಫಸ್ಟ್ ಟೈಮ್ ಈ ಥರ ಎಲ್ಲ ನಾವು ಗುಡಿಗೆದು ಬಂದಿರೋದು. ಇದಕ್ಕಿಂತ ಮುಂಚೆ ವೆಡ್ಡಿಂಗ್ ಇದ್ದಾಗೆಲ್ಲ ಹೋಗ್ತಿದ್ವಿ, ಸಿಂಪಲ್ಲಾಗಿ ಅನ್ನಿಸ್ತಿತ್ತು. ಈ ಸಾರಿ ಏನೋ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು, ತುಂಬಾ ಖುಷಿ ಆಯಿತು. ಇದು ನೋಡಿರಿ, ಲಕ್ಷ್ಮೀ ಗುಡಿ ಎಷ್ಟು ಚೆಂದಾಗೈತಿ ಅಂತಂದ್ರೆ ನಿಜವಾಗ್ಲೂ ಮಸ್ತಾಗೈತಿ. ಸೊ ಈ ಗುಡಿ ಬಗ್ಗೆ ವಿಡಿಯೋನೂ ಮಾಡಿದ್ದೀನಿ. ಅಂದ್ರೇನು ಗುಡಿದ ಓಪ್ನಿಂಗ್ ಇದ್ದಾಗೆಲ್ಲ. ಸೊ ಯಾರೆಲ್ಲ ನೋಡಿಲ್ಲ ನನ್ನ ವಿಡಿಯೋದೊಳಗೆ ಹೋಗಿ ನೋಡ್ಬೋದು, ಸಿಗ್ತಾವೆ. ನಿಜವಾಗ್ಲೂ ತುಂಬ ಚೆನ್ನಾಗಂದ್ರೆ ತುಂಬ ಚೆನ್ನಾಗೈತೆ ರೀ ಗುಡಿ. ಇವಾಗ 41 ದಿನ ಪೂಜೆ ಇರ್ತೈತೆ, ಅಂದರೆ ಮಂಡಲ ಪೂಜೆ ಅಂತ ಮಾಡ್ತಾರೆ. ಹೀಗಾಗಿ ಗುಡಿ ಓಪ್ನಿಂಗ್ ಆದಮೇಲೆ ಇದು ಲಕ್ಷ್ಮಿಗೆ ದಿನ ಒಂದೊಂದು ಥರ ಅಲಂಕಾರ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ರೆಡಿ ಮಾಡಿರ್ತಾರೆ. ಮಸ್ತ್ ಅಂದರೆ ಮಸ್ತ್ ಆಗಿರ್ತೈತಿ. ನಾವು ಇಲ್ಲಿ ಬಂದು ಅರ್ಚನೆ ಮಾಡಿಸಿದ್ವಿ, ಹೀಗಾಗಿ ಗುಡಿಗೆ ಬಂದಿದ್ವಿ. ಅರ್ಚನೆ ಮಾಡಿಸ್ಕೊಂಡು ಮನೆಗೆ ಹೋಗಿ ಮತ್ತು ಹಂಗೆ ನಾವು ಇವತ್ತು ನಮ್ಮದು ವೆಡ್ಡಿಂಗ್ ಶನಿವಾರ ಇರೋದ್ರಿಂದ ಸೊ ಸ್ವಲ್ಪ ಶನಿದೇವ್ರಿಗೆ ಹೋದ್ವಿ. ನಮ್ಮ ಮಗನ ಸಲುವಾಗಿ ಶನಿದೇವ್ರಿಗೆ ಹೋಗಿ ಅಲ್ಲಿಂದ ಸ್ವಲ್ಪ ಹೊರಗಡೆ ಹೋದ್ವಿ. ಸೊ ಇವತ್ತಿನ ವಿಡಿಯೋದೊಳಗೆ ಏನೇನು ಆಗ್ತೈತಿ ಅನ್ನೋದು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ओम गणनाथ सरस्वती परिशिष्टा बृहस्पति पंचेन्द्राम संस्मरे नित्यं वेदवाणी प्रवर्तते। ओम तस्यैव नाम रूपाभ्यां यः देवी सर्वमङ्गलं देवनन्दनात्मं सां सर्वतो जयमङ्गलं सर्वदा सर्वकार्येषु नान्तिदेशां मङ्गलं तेषां प्रतिष्ठ भगवान् मङ्गलाय नमः। ओम शिवस्य शम्भोराज्ञेय प्रवर्तमानस्य आद्यब्रह्मण द्वितीयपरार्थे स्वेदपरः किन्ते वैवस्वतामन्यन्तरे कलियुगे प्रथमपादे जम्बद्वीपे भरतवर्षे भरतखण्डे मेघदक्षिणादिभागे श्रीशैलस्य पश्चिमप्रदेशे कर्णाटकराज्ये प्राभाविके चान्द्रमानेन शालिवाहनदिके प्रभावादि सृष्टिसंस्थानमध्ये श्रीमन्त्रः शालिवाहनदिके सागರದ 946ನೇ ಕ್ರೋಧಿನಾಮ ಸಂವತ್ಸರೆ ಶುಭ ಹರ್ಷಾನಾಂ ದೇಶಾಸ್ಮಕಂ ಸರ್ಕಂಭಾನಾಂ अहम ऐसे इति संकल्प्य जय मंगलम जय महापार्वती ನೋಡ್ರಿ, ಇವಾಗ ಅರ್ಚನೆ ಮಾಡಿಸ್ಕೊಂಡು ಮನೆಗೆ ಹೋಗ್ಬೇಕಂತ ಕುಂತ್ಕೊಂಡಿವಿ. ಗುಡಿ ನಮ್ಮ ಮನೆಯಿಂದ ಏನು ಭಾಳ ದೂರ ಇಲ್ಲರಿ, ಭಾಳ ಹತ್ತಿರ ಐತಿ. ಹೀಗಾಗಿ ಡೈಲಿ ಬರ್ಬೋದು, ಏನಿದು ಇಲ್ಲ. ತುಂಬ ಚೆನ್ನಾಗೈತಿ ಗುಡಿ, ಮಾತ್ರ ಮಸ್ತ್ ಐತಿ. ಇದು ನೋಡ್ರಿ, ಇಲ್ಲಿ ಇದು ಬಂದುಬಿಟ್ಟು ವಿದ್ಯಾ ಗಣಪತಿ ಅಂತ ಹೇಳಿಬಿಟ್ಟು ಈ ಕಡೆ ಇರೋದು, ಆ ಕಡೆ ಇರೋದು ನಾಗದೇವ. ಹಿಂಗಾಗಿ ಅಲ್ಲಿನೂ ತೋರಿಸ್ತೀನಿ ಬರ್ರಿ. ಇಲ್ಲಿಂದ ಆ ಕಡೆ ಏನಿದಾವಲ್ರಿ ಅದು ನವಗ್ರಹಗಳಿದಾವೆ. ಗುಡಿ ಬಗ್ಗೆ ಹೇಳಬೇಕಂತ ನಿಜವಾಗ್ಲೂ ಎಷ್ಟು ಮಸ್ತಾಗೈತೆ ಅಂದರೆ ಅಷ್ಟು ಮಸ್ತಾಗೈತೆ ರೀ ಟೆಂಪಲ್. ಗುಡಿನ ನಿಜವಾಗ್ಲೂ ನೋಡೋಕತ್ರ 2 ಕಣ್ಣು ಸಾಲೋದಿಲ್ಲ ಆ ಥರ. ಅದರಲ್ಲಿರೋ ಲಕ್ಷ್ಮೀ ದೇವಿನೂ ಸಹ ಅಷ್ಟು ಇದು ಐತ್ರಿಪ್ಪ,
ಅಷ್ಟು ಲಕ್ಷ್ಮೀ ದೇವಿ ಅಷ್ಟು ಕಳ ಇರೋದು, ಅಷ್ಟು ಭಾಳ ಅಂದರೆ ಭಾಳ ಮಸ್ತ್ ಅಂತಲೇ ಹೇಳ್ಬೋದು. ಲಕ್ಷ್ಮೀ ದೇವಿ ದಿನ ಒಂದೊಂದು ಅಲಂಕಾರದಲ್ಲಿ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ದೇವಿನ ಅಲಂಕಾರ, ಅಷ್ಟು ಮಸ್ತಾಗಿರ್ತೈತಿ, ಭಾಳ ಚಂದ. ಇದು ನೋಡ್ರಿ ಶನಿ ದೇವ್ರು. ನಾವು ಇದೇ ಫಸ್ಟ್ ಟೈಮ್ ಶನಿ ದೇವ್ರಿಗೆ ಬಂದಿದ್ದೆ, ಒಮ್ಮೆ ಬಂದಿರಲಿಲ್ಲ. ಇಲ್ಲೇ ಐತಿ ಅಂತಂದ್ರೂ ಸಹ ಈ ಟೆಂಪಲ್ ಬಂದ್ರಿ ಇವ್ರದ್ದಿದು ಸಮೀರ್ ಆಚಾರ್ಯಂದು. ಯಾರಂತ ಗೊತ್ತಿರ್ಬೋದು ನಿಮ್ಗೆ ಸಮೀರ್ ಆಚಾರ್ಯ ಅವರು. ಅಂದರೆ ಸಮೀರ್ ಆಚಾರ್ಯ ಅವರು ಬಿಗ್ ಬಾಸಿಗೆ ಬಂದಿದ್ರು, ಅಲ್ಲಿ ಶೋ ಮತ್ತು ರಾಜಾ ರಾಣಿ ಶೋಕ್ಕೆ ಎಲ್ಲ ಬಂದಿದ್ರು ಅವರು. ಹೀಗಾಗಿ ಇಲ್ಲಿ ಒಂದು ಸಾರಿ ಶನಿದೇವ್ರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಇವತ್ತು ಹಂಗೆ ಬಂದ್ವಿ ನಾವು. ಬಂದು ಇಲ್ಲಿ ಭಾಳ ಚಂದ ಐತ್ರಿ ಗುಡಿ ಮಾತ್ರ, ಒಳಗದೆಲ್ಲ ಭಾಳ ಮಸ್ತ್ ಐತಿ ಶನಿದೇವ್ರು. ನಾವು ಇದೇ ಫಸ್ಟ್ ಟೈಮ್ ನೋಡಿದ್ದು. ಚಿಂಟುಗೆ ಸ್ವಲ್ಪ ಎಳ್ಳು ದೀಪದ್ದು ಇದು ತೆಗೆದ್ವಿ, ದೃಷ್ಟಿ ತೆಗೆದು ಅಲ್ಲಿ ಹಾಕಿದ್ವಿ, ದೃಷ್ಟಿ ತೆಗೆದು ಹಾಕಿದ್ವಿ. ಹೀಗಾಗಿ ಅದ್ರ ಸಲುವಾಗಿ ಅಂತ ನಾವು ಬಂದಿದ್ವಿ, ಚಿಂಟುನ ಸಲುವಾಗಿ ನಾವು ದೃಷ್ಟಿ ತೆಗೆದು ಹಾಕಿದ್ವಿ. ತೆಗೆದು ಮತ್ತೊಂದು ಸ್ವಲ್ಪ ಅವ್ರ ಕಡೆ ಅವನ ಬಗ್ಗೆ ಹೇಳಿದ್ವಿ. ಅವರೊಂದು ತಾಯ್ತ ಕೊಟ್ಟರು, ಅವ್ನಿಗೆ ಕಟ್ರಿ ಅಂತ ಹೇಳಿಬಿಟ್ಟು. ಯಾಕಂದ್ರೆ ಭಾಳ ಹಠ ಮಾಡತ್ತಾನ ರೀ ಇತ್ತಿತ್ಲಾಗ ನಮ್ಮ ಚಿಂಟು. ಹೀಗಾಗಿ ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದ್ವಿ. ಸಮೀರ್ ಆಚಾರ್ಯ ಅವ್ರ ತಂದೆಯವರೇ ಇಲ್ಲೆಲ್ಲ ಈಗ ಮೇಂಟೈನ್ ಮಾಡ್ತಾ ಇರೋದಂತ ಅನಿಸ್ತೈತ್ರಿ. ಅಲ್ಲಿ ಕುಂತಿದ್ರಲ್ಲ ಅವ್ರು ಇರಲಿಲ್ಲ ಸಮೀರ್ ಆಚಾರ್ಯ ಅವರು, ಅವ್ರ ತಂದೆ ಮತ್ತು ಅವ್ರ ತಾಯಿ ಇದ್ದರು. ಹೀಗಾಗಿ ಅವ್ರ ಕಡೆನೇ ಒಂದು ತಾಯ್ತ ಇಸ್ಕೊಂಡು ಚಿಂಟುಗೆ ಕಟ್ಟಿದ್ವಿ. ಹಂಗೆ ಅಲ್ಲಿಂದ ಮತ್ತೆ ನಾವು ಪ್ಲ್ಯಾನ್ ಇರಲಿಲ್ಲ, ಸಡನ್ನಾಗಿ ಹಂಗೆ ನಮ್ಮದು ಫ್ಯಾಮಿಲಿ ಫೋಟೋ ಒಂದು ಇಲ್ಲ, ತೆಗೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಫ್ಯಾಮಿಲಿ ಫೋಟೋ ಸಲುವಾಗಿ ಅಂತ ಹೇಳಿ ಹೋದ್ವಿ. ಒಂದು ಫೋಟೋ ಇರಲಿಲ್ಲ ನಮ್ಮ ತ್ರಿಷಾ ಚಿಂಟು ಜೊತೆಗೆ ನಮ್ಮ. ಹೀಗಾಗಿ ಅಲ್ಲಿಗೆ ಹೋಗ್ಬೇಕಂತೇಳಿ ಅದ್ರ ಜೊತೆಗೆ ಬೆಳಗ್ಗೆ ನಾಷ್ಟ ಮಾಡಿದ್ದೆ, ಅದ್ರ ತಿನ್ನೋದಕ್ಕಾಗಲಿಲ್ಲ ರೀ. ಹಂಗೆ ಹೊರಗೆ ಬಂದ್ವಿ, ಹಸು ಬೇರೆ ಆಗಿಬಿಟ್ಟಿತ್ತು. ಏನು ತಿನ್ಬೇಕಂತ ಹೇಳಿಬಿಟ್ಟು ಇಲ್ಲಿ ರಾಗಿ ರೆಸಿಪಿ ಮಾತ್ರ ಸಿಗ್ತಾವಿಲ್ಲ ರೀ, ರಾಗಿದು ಏನು ಕೇಳಿದ್ರು ರಾಗಿದು ಮಾತ್ರ. ಅಲ್ಲಿ ಬಂದ್ವಿ ನಾವು. ಇಲ್ಲಿ ಬಂದುಬಿಟ್ಟು ನಾನು ಮಾತ್ರ ಬೆಳಗ್ಗಿನ ರಾಗಿ ಗಂಜಿನ ತೊಗೊಂಡೆ ನಾನು. ಚಿಂಟುನು ಸಹ ಅಷ್ಟೇ ರಾಗಿ ಗಂಜಿ, ರಾಗಿ ಇದು ಅಂದರೆ ಭಾಳ ಇಷ್ಟಪಡ್ತಾನೆ. ಅವನು ಒಂದು ರಾಗಿ ಲಸ್ಸಿ ತೊಗೊಂಡ, ನಾನು ಒಂದು ರಾಗಿ ಲಸ್ಸಿ ತೊಗೊಂಡೆ. ನೋಡಿರಿ ನಮ್ಮ ಚಿಂಟು ಹನಿಕಾಯಿ ಒಂದ್ಸಲ ನಂಗೆ ಜೋರು ಚಿಂತಿನ ಆಗಿಬಿಟ್ಟೈತೆ, ಅಷ್ಟು ಓಡಾಡಂದ್ರೆ ಅಷ್ಟು ಓಡಾಡೋದನವ. ನೋಡ್ರಿ ಇಲ್ಲಿ ರಾಗಿ ಇಡ್ಲಿ ಮತ್ತು ರಾಗಿದೇ ಇದು ಕೊಟ್ಟರು. ಚಿಂಟು ತ್ರಿಷಾ ತಿಂತಾರಂತ ಹೇಳಿಬಿಟ್ಟು. ನಮ್ಮ ಚಿಂಟು ಮಾತ್ರ ರಾಗಿ ಲಸ್ಸಿ ಭಾಳ ಇಷ್ಟಪಡ್ತಾನೆ. ಇದು ರಾಗಿ ಲಸ್ಸಿ ನೋಡ್ರಿ ತೊಗೊಂಬಂದ್ರಿ. ಈಗ ಅವನಿಗೂ ಭಾಳ ಇಷ್ಟ ಆಯಿತು, ನನಗೂ ಸಹ ಅದ ಇಷ್ಟ ಆಯಿತು. ನಾನು ಚಿಂಟು ಅದನ್ನ ತಿಂದ್ವಿ. ನಮ್ಮ ಮನೆಯವ್ರು ಏನೈತಲ್ಲ ಇದು ರಾಗಿ ಇಡ್ಲಿ ಮತ್ತೇನೋ ಆರ್ಡ್ರ್ ಮಾಡಿದ್ರು, ಅವ್ರು ಅದನ್ನು ತಿಂದರು. ತಿಂದು ನೆಕ್ಸ್ಟ್ ಫೋಟೋ ತೆಗೆಸ್ಕೋಬೇಕಂತ ಹೋದ್ವಿ. ಫೋಟೋ ತುಂಬ ಚೆನ್ನಾಗಿ ಬಂದು ಫೋಟೋ, ಇಷ್ಟ ಆಯಿತು. ಫೋಟೋ ತೆಗೆಸ್ಕೊಂಡಿರಲಿಲ್ಲ ನಾವು. ಒಂದೊಂದು ಫೋಟೋ ನಾವು ಇಬ್ಬರು ತೆಗೆಸ್ಕೊಂಡ್ವಿ. ಫಸ್ಟ್ ಟೈಮ್ ಈ ಥರ ಎಲ್ಲ ಫೋಟೋ ತೆಗೆಸ್ಕೊಂಡಿದ್ದೆ, ಒಂಥರ ಏನೋ ಖುಷಿ ಅನ್ನಿಸ್ತು. ಇದು ನೋಡ್ರಿ ನಾವು ಫೋಟೋ ತೆಗೆಸ್ಕೊಂಡು ಮನೆಗೆ ಬಂದ್ವಿ. ನಾ ಅಲ್ಲಿ ಯಾವ ವೀಡಿಯೋನೂ ಮಾಡಲಿಲ್ಲ ಫೋಟೋಶೂಟ್ ಒಳಗೆ. ಇಷ್ಟು ಚೆನ್ನಾಗಿ ಬಂದ ಫೋಟೋ ಅಂದರೆ ನಿಜವಾಗ್ಲೂ ಖುಷಿ ಆಯ್ತು. ನಾನು ಇನ್ನೂ ಸ್ವಲ್ಪ ರೆಡಿ ಆಗ್ಬೋದಾಗಿತ್ತು, ಸಡನ್ನಾಗಿ ಹೋದ್ವಲ್ಲ, ಹೀಗಾಗಿ ನನಗೇನು ಗೊತ್ತೇ ಆಗಲಿಲ್ಲ. ಸೊ ಹಾಗೆ ತೆಗೆಸ್ಕೊಂಡು ಬಂದ್ವಿ. ನೋಡ್ರಿ ಹೆಂಗೆ ಬಂದ ನಮ್ಮ ಫೋಟೋ, ನಮ್ಮ ಫ್ಯಾಮಿಲಿ ಫೋಟೋ. ಸೊ ಕಮೆಂಟ್ ಮಾಡಿ ಹೇಳ್ರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ತುಂಬ ಚೆನ್ನಾಗಿ ಫೋಟೋ ತೆಗೆಸಿದ್ರು ಅವ್ರು ನಮ್ಮ ಕಡೆಯಿಂದ. ಖುಷಿ ಆಯಿತು. ಒಂಥರ ಫ್ಯಾಮಿಲಿ ಫೋಟೋ ಇರಲಿಲ್ಲ ಅನ್ನೋ ಸಲುವಾಗಿ ನಾವು ಫ್ಯಾಮಿಲಿ ಫೋಟೋ ತೊಗೊಳಕ್ಕೆ ಹೋಗಿದ್ವಿ. ಜೊತೆಗೆ ನಮ್ಮ ಇಬ್ಬರು ಸಪ್ರೇಟಾಗಿ ಬರೀ ನಂದು ನಮ್ಮ ಮನೆಯವ್ರದ್ದು ತೊಗೊಂಡ್ರು. ತುಂಬ ಖುಷಿ ಆಯ್ತು. ನೋಡ್ರಿ ಫೋಟೋ ಹೆಂಗೆ ಬಂದಾವಂತ ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ ಫೋಟೋ ತೆಗೆಸ್ಕೊಂಡು ಹಂಗೆ ಬಂದ್ವಿ ಮನೆಗೆ ಬಂದು ನೈಟ್ ಕೇಕ್ ಕಟ್ ಮಾಡ್ಬೇಕಂತ ಹೇಳಿಬಿಟ್ಟು ನಮ್ಗೆ ಮನೆ ಹತ್ತಿರ ಅಕ್ಕ ಒಬ್ರು ಕೇಕ್ ತಂದು ಕೊಟ್ಟರೆ. ಹೀಗಾಗಿ ಅವ್ರು ಕೇಕ್ ಕೊಡಿಸಿದ್ರೆ ಥ್ಯಾಂಕ್ಸ್ ಅಕ್ಕ ಅಂತ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಅವ್ರು ಕೇಕ್ ತಂದು ಕೊಟ್ಟರೆ, ನಾವು ಮತ್ತು ಮಕ್ಕಳಿದ್ರಲ್ಲ, ಹೀಗಾಗಿ ನಾವು ಒಂದು ಅರ್ಧ ಕೆಜಿ ಕೇಕ್ ನಾವು ಹೇಳಿದ್ವಿ. ಚಿಂಟು ಅಂತೂ ತ್ರಿಷಾ ಅಂತೂ ಬೇಕಂತ ಹೇಳಿಬಿಟ್ಟು ಇದು ಮಾಡತ್ತಿದ್ರೆ. ಹೀಗಾಗಿ ಅವ್ರ ಸಲುವಾಗಿ ನಾವು ಅರ್ಧ ಕೆಜಿ ಕೇಕ್ ಹೇಳಿದ್ವಿ. ಅಕ್ಕನೂ ಅರ್ಧ ಕೆಜಿ ಕೇಕ್ ಕೊಡಿಸಿದ್ರೆ. ಮತ್ತು ನಮ್ಮದು 9 ವರ್ಷ ಮುಗಿದು 10ನೇ ವರ್ಷ ಸ್ಟಾರ್ಟಿಂಗ್ ನೋಡ್ರಿ ಇದು.
ತುಂಬಾ ಖುಷಿ ಇದೆ. ನೋಡಿರಿ ನಮ್ಮ ತ್ರಿಷಾ ಅಂತ ಯಾವಾಗ ಕೇಕ್ ಕಟ್ ಮಾಡೇನಿ ಯಾವಾಗ ತಿಂದೇನ ಅಂತ ಕಾಯಕತ್ತಿದ್ರು. ನಿಜವಾಗ್ಲೂ ನಾವು ಯಾರನ್ನೂ ಕರೆದಿಲ್ಲ, ಯಾರೂ ಸಹ ಬಂದಿಲ್ಲ ವೆಡ್ಡಿಂಗ್ ಸೆಲೆಬ್ರೇಷನ್ ಅಂತಂದರೆ. ನಾವು ಮತ್ತು ನಮ್ಮ ಮಕ್ಕಳು ಇನ್ನಿಬ್ಬರು ಹುಡುಗರಿದ್ದಾರೆ. ಅಂದರೆ ಇನ್ನಿಬ್ಬರು ಹುಡುಗರು ಅಂದರೆ ನಮ್ಮ ಅಕ್ಕನ ಮಗ ಮತ್ತು ನಮ್ಮ ಅತ್ತೆಯವ್ರ ಮಗಳ ರಜೆ ಇತ್ತಲ್ರಿ, ಹಿಂಗಾಗಿ ಅವರು ಬಂದಿದ್ರು. ಅವರಿಷ್ಟು ನಾವಿಷ್ಟು ಜನ ಮಾತ್ರ ಸಿಂಪಲ್ಲಾಗಿ ಮಾಡಿದ್ವಿ ನಾವು ಸೆಲೆಬ್ರೇಷನ್ನ. ನೋಡ್ರಿ ಸೆಲೆಬ್ರೇಷನ್ ಎಲ್ಲ ಮುಗೀತು. ಎಂಡಿಗೆ ರೀಲ್ಸ್ ಮಾಡಿದೆ ನಾನು. ಸೊ ಅದನ್ನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡಿಕೊಂಡೆ ಅಷ್ಟೇ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದೊಳಗೆ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಹೇಳ್ತಾ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.